ಬನ್ನಿ ಸ್ನೇಹಿತರೆ, ನಾವು ಕರ್ನಾಟಕದ ಟಾಪ್ 25 ಸರಣಿಯ ಪ್ರಶ್ನೆ ಉತ್ತರವನ್ನು ನೋಡಿಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಗಿದೆ? ಉತ್ತರ 1 ನವೆಂಬರ್ 1956ರಂದು ಕರ್ನಾಟಕವನ್ನು ಸ್ಥಾಪಿಸಲಾಗಿದೆ. ಎರಡನೆಯ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಉತ್ತರ ಬೆಂಗಳೂರು. ಇದು ಕರ್ನಾಟಕದ ರಾಜಧಾನಿ. ಮೂರನೇ ಪ್ರಶ್ನೆ, ಕರ್ನಾಟಕದ ದೊಡ್ಡ ನಗರ ಯಾವುದು? ಉತ್ತರ ಬೆಂಗಳೂರು ಕರ್ನಾಟಕದ ದೊಡ್ಡ ನಗರ. ಬನ್ನಿ ಸ್ನೇಹಿತರೆ, ನಾಲ್ಕನೇ ಕ್ವಶ್ಚನ್ ಸರಣಿಯ ಮುಂದೆ ಹೋಗೋಣ. ನಾಲ್ಕನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಉತ್ತರ 31 ಜಿಲ್ಲೆಗಳು. ಐದನೇ ಪ್ರಶ್ನೆ, ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಉತ್ತರ ಬಿ.ಎಸ್. ಯಡಿಯೂರಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿ. ಆರನೇ ಪ್ರಶ್ನೆ, ಕರ್ನಾಟಕದ ರಾಜ್ಯಪಾಲರು ಯಾರು? ಉತ್ತರ ವಿಜುಭಾಯ್ ವಾಲಾ ಇವರು ಕರ್ನಾಟಕದ ರಾಜ್ಯಪಾಲರು. ಈಗ ಏಳನೇ ಪ್ರಶ್ನೆ ಕಡೆಗೆ ಹೋಗೋಣ. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಉತ್ತರ ಪುರಂದರ ದಾಸರು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಎಂಟನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಕೆ. ಚಂಗಲರಾಯ ರೆಡ್ಡಿ ಇವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಒಂಬತ್ತನೇ ಪ್ರಶ್ನೆ, ಮೊದಲ ಕನ್ನಡ ಚಿತ್ರ? ಉತ್ತರ ಸತಿ ಸಲೋಚನೆ ಇದು ಮೊದಲ ಕನ್ನಡ ಚಲನಚಿತ್ರ. ಬನ್ನಿ ಸ್ನೇಹಿತರೆ, ಹತ್ತನೇ ಪ್ರಶ್ನೆ ಕಡೆಗೆ ಹೋಗೋಣ. ಹತ್ತನೇ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪಡೆದ ಪ್ರಥಮ ವ್ಯಕ್ತಿ ಯಾರು? ಉತ್ತರ ವಿಶ್ವೇಶ್ವರಯ್ಯನವರು ಕರ್ನಾಟಕದಿಂದ ಪ್ರಥಮ ಭಾರತ ರತ್ನ ಪಡೆದಿದ್ದಾರೆ. ಹನ್ನೊಂದನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಉತ್ತರ ತುಂಗಾ ನದಿ. ಇದು ಕರ್ನಾಟಕ ರಾಜ್ಯದ ಪೂರ್ವಕ್ಕೆ ಹರಿಯುವ ನದಿ. ಹನ್ನೆರಡನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲ್ಪಡುವವರು ಯಾರು? ಉತ್ತರ ಹರಿಹರ 1 ಇವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲ್ಪಟ್ಟವರು. ಬನ್ನಿ ಸ್ನೇಹಿತರೆ, 13ನೇ ಪ್ರಶ್ನೆ ಕಡೆ ಹೋಗೋಣ. ಗುಂಬಾಜ್ ನಗರ ಎಲ್ಲಿದೆ? ಗುಂಬಾಜ್ ನಗರ ಇದು ಬಿಜಾಪುರನಲ್ಲಿದೆ. ಬನ್ನಿ ಸ್ನೇಹಿತರೆ, 14ನೇ ಪ್ರಶ್ನೆ ಕಡೆ ಹೋಗೋಣ. ಯಾವ ವರ್ಷದಲ್ಲಿ ಭಾರತ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು? ಉತ್ತರ 1966ರಂದು ಭಾರತ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿಗೆ ನಡೆಸಲಾಯಿತು. 15ನೇ ಪ್ರಶ್ನೆ, ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಉತ್ತರ 1 ನವೆಂಬರ್. ಕನ್ನಡ ಸಾಹಿತ್ಯ ಪರಿಷತ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಯಿತು. ಬನ್ನಿ ಸ್ನೇಹಿತರ, 18ನೇ ಪ್ರಶ್ನೆ ಕಡೆ ಹೋಗೋಣ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಉತ್ತರ ಎಚ್. ವಿ. ನಂಜುಂಡಯ್ಯ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು. 19ನೆಯ ಪ್ರಶ್ನೆ, ಕನ್ನಡ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ರಾಮನಗರ ಇದು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ರಾಜ್ಯ. 20ನೇ ಪ್ರಶ್ನೆ, ಕವಿರಾಜ ಮಾರ್ಗ ಪುಸ್ತಕವನ್ನು ಬರೆದವರು? ಉತ್ತರ ಅಮೋಘ ವರ್ಷ 1 ಇವರು ಕವಿರಾಜ ಮಾರ್ಗ ಎಂಬ ಪುಸ್ತಕವನ್ನು ಬರೆದವರು. ಬನ್ನಿ ಸ್ನೇಹಿತರೆ, 21ನೇ ಪ್ರಶ್ನೆ ಕಡೆ ಹೋಗೋಣ. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದವರು ಯಾರು? ಉತ್ತರ ಟಿಪ್ಪು ಸುಲ್ತಾನ್ ಅವರು ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದವರು. 22ನೇ ಪ್ರಶ್ನೆ, ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಉತ್ತರ ಕುವೆಂಪು ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು. 23ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನ ಒಟ್ಟು ಸಂಖ್ಯೆಗಳು? ಕರ್ನಾಟಕ ರಾಜ್ಯದಲ್ಲಿ 5 ಒಟ್ಟು ರಾಷ್ಟ್ರೀಯ ಉದ್ಯಾನಗಳಿವೆ. ಯಾವ್ಯಾವೆಂದರೆ ಬಂಡೀಪುರ, ಬನ್ನೇರುಘಟ್ಟ, ಔಂಸಿ, ನಾಗರಹೊಳೆ ಮತ್ತು ಕುದುರೆಮುಖ. ಇವು 5 ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ಕರ್ನಾಟಕ. ಬನ್ನಿ ಸ್ನೇಹಿತರೆ, 24ನೇ ಪ್ರಶ್ನೆ ಕಡೆಗೆ ಹೋಗೋಣ. ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಉತ್ತರ 1973. 1973ನೇ ವರ್ಷದಲ್ಲಿ ಕರ್ನಾಟಕವನ್ನು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. 25ನೇ ಪ್ರಶ್ನೆ, ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಈ ಪ್ರಶ್ನೆಗೆ ನೀವು ಉತ್ತರ ಕಮೆಂಟನ್ನು ಮಾಡಬೇಕೆಂದು ನನ್ನ
ವಿನಂತಿ ಇದೆ. ಧನ್ಯವಾದಗಳು ಸ್ನೇಹಿತರೆ.